ಇಷ್ಟಪಡ್ತೀನಿ. ಫಸ್ಟ್ ಬಂದ ತಕ್ಷಣ ಇಲ್ಲಿ ಮಗು ಅಪ್ಪು ಸರ್ ಡಾಲರ್ ಹಾಕೊಂಡಿದ್ದಾರೆ. ಅದ್ ನೋಡಿದ್ರೆ ಗೊತ್ತಾಗ್ತದೆ ಈ ಕ್ಷೇತ್ರದಲ್ಲಿ ಎಷ್ಟು ಪವರ್ ಇದೆ ಅಂತ ಹೇಳ್ಬಿಟ್ಟು. ಸೊ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್. ಅಂಡ್ ವಿಜಯ್ ಸರ್ ಮಾತಾಡ್ಬೇಕಾದ್ರೆ ಹೇಳಿದ್ರು ನಾನು ಮಾತಾಡ್ಬೇಕಂತ ಹೇಳಿ. ನನಗೆ ರಾಜಕೀಯ ಭಾಷೆ ಮಾತಾಡೋದಕ್ಕೆ ಬರೋದಿಲ್ಲ. ನಾನು ಇವತ್ತು ಕೇವಲ ಅನುಶ್ರೀಯಾಗಿ ಬಂದಿರೋದು. ಅಪ್ಪು ಸರ್ ಅಭಿಮಾನಿಯಾಗಿ, ಶಿವಣ್ಣ ಅವರ ಅಭಿಮಾನಿಯಾಗಿ, ಗೀತಕ್ಕ ಅವರ ಅಭಿಮಾನಿಯಾಗಿ ನಾನು ಇಲ್ಲಿ ಬಂದಿರೋದು. ನಮ್ಮ ಕಲಾವಿದರ ಪರವಾಗಿ ನಾನು ಕಲಾವಿದರಾಗಿ ನಮ್ಮ ಕನ್ನಡ ಚಲನಚಿತ್ರರಂಗದಲ್ಲಿ ಏನೇ ಒಂದು ಸಮಸ್ಯೆ, ಏನೇ ಒಂದು ತೊಂದರೆ ಆದ್ರೂ ಮೊದಲು ನಿಲ್ತಿದ್ದೆ ದೊಡ್ಡ ಮನೆ ಕುಟುಂಬ. ಅಪ್ಪಾಜಿ ಆಗಿರ್ಬೋದು, ಪಾರ್ವತಮ್ಮ ಆಗಿರ್ಬೋದು, ಈಗ ಅದರ ಸ್ಥಾನದಲ್ಲಿ ಶಿವಣ್ಣ ಇದ್ದಾರೆ. ನಮ್ಮೆಲ್ಲರ ತೊಂದರೆಗೆ ಸ್ಪಂದಿಸುವಂತಹ ಅಣ್ಣ ಖಂಡಿತವಾಗ್ಲೂ ಇಲ್ಲಿ ಎಲ್ಲರ ತೊಂದರೆಗಳಿಗೆ ಗೀತಕ್ಕ ಅವರು ಸ್ಪಂದಿಸ್ತಾರೆ ಅನ್ನೋ ನಂಬಿಕೆಯಿಂದ ನಾವಿವತ್ತು ಇಲ್ಲಿ ಬಂದಿದ್ದೀವಿ. ಯಾಕಂದ್ರೆ ಯಾರೋ ಒಬ್ಬರಿಗೆ ಸಹಾಯ ಮಾಡೋದಕ್ಕಾಗ್ಬೋದು ಅಥವಾ ಜನರ ಸೇವೆ ಮಾಡೋದಕ್ಕೆ ಒಂದು ಅವಕಾಶ ಕೊಟ್ಟು ನೋಡ್ಲೇಬೇಕು. ಅವಕಾಶ ಕೊಟ್ರೇನೆ ಅವರು ನಮ್ಮನ್ನ ಆಕಾಶದ ಹತ್ರ ಬೆಳೆಸೋದಕ್ಕೆ ಸಾಧ್ಯ ಆಗುತ್ತೆ. ಸೊ ನಮಗೆ ಎಲ್ಲರಿಗೂ ಕೂಡ ಒಂದು ಅವಕಾಶ ಸಿಕ್ಕಿದೆ ಗೀತಕವನ್ನ ಗೆಲ್ಸೋದಕ್ಕೆ. ಆ ಅವಕಾಶವನ್ನ ನಾವು ಆಕಾಶದ ಎತ್ತರ ಪ್ರೀತಿಯನ್ನ ಕೊಟ್ಟು ಅವರನ್ನ ಗೆಲ್ಲಿಸ್ಬೇಕು ಅಂತ ನಾನು ಈ ಮೂಲಕ ತಮ್ಮೆಲ್ಲರಲ್ಲೂ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಅಂಡ್ ಇಲ್ಲಿ ಸಾಕಷ್ಟು ಮಹಿಳೆಯರು ಬಂದಿದ್ದಾರೆ. ಹೆಣ್ಣಿಗೆ ಹೆಣ್ಣೆ ಸಾಥ್ ಕೊಡ್ಬೇಕು ಅನ್ನೋ ಹಾಗೆ ತಾವೆಲ್ಲರೂ ಸೇರಿ ಈ ಬಾರಿ ಗೀತಕ್ಕನನ್ನ ಗೆಲ್ಸಿ ಅಂತ ನಾನು ಒಂದು ಹೆಣ್ಣಾಗಿ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ನಮಸ್ಕಾರ. ಎಲ್ಲರೂ ಆರಾಮ? ಅಮ್ಮ ಆರಾಮ? ತಾತ ಬಾಯಿ ಮುಚ್ಚಿ. ತಾತ ಅವಾಗಿಂದ ಎಷ್ಟು ಇಂಟ್ರೆಸ್ಟ್ ಇಂದ ಕೇಳ್ತಾ ಇದ್ರೆ ಅಂದ್ರೆ, ಮೊದಲನೇದಾಗಿ ತಾವೆಲ್ಲರೂ ಈ ಬಿಸಿಲಲ್ಲೂ ಕೂಡ ಈ ಶೆಕೆಯಲ್ಲಿ ಬಂದು ಕೂತಿದ್ದೀರ, ಅದಕ್ಕೆ ನಾವು ಯಾವಾಗ್ಲೂ ನಿಮ್ಗೆ ಚಿರಋಣಿಯಾಗಿರ್ತೀವಿ. ಈ ಒಂದು ಮಣ್ಣಿಗೆ ಸ್ಪರ್ಶ ಮಾಡೋದಕ್ಕೆ ನಮ್ಮ ಪಾದವನ್ನ ಇಲ್ಲಿ ತಗೊಂಡು ನಾವು ಇಡೋದಕ್ಕೆ ಇಷ್ಟು ವರ್ಷಗಳು ಬೇಕಾಯ್ತು. ಯಾಕಂದ್ರೆ ಇಲ್ಲಿ ಶಿವಣ್ಣ ಹಾಗೂ ಗೀತಕ್ಕ ಅವರ ಪರವಾಗಿ ನಾವು ಈ ಒಂದು ಪುಣ್ಯಕ್ಷೇತ್ರಕ್ಕೆ ಬರುವಂತ ಅವಕಾಶ ನಮಗೆ ಸಿಕ್ಕಿದ್ದು. ಈಸೂರು ಸ್ವಾತಂತ್ರ್ಯ ಹೋರಾಟಗಾರರನ್ನ ನಮ್ಮ ದೇಶಕ್ಕಾಗಿ ನೀಡಿದಂತಹ ಹೆಮ್ಮೆಯ ಊರು. ಗೀತಾ ಮ್ಯಾಮ್ ಅದ್ರ ಬಗ್ಗೆ ಹೇಳ್ತಾ ಇದ್ದಾಗ